ಈಗ ಏನು ಹೇಳ್ತಿದ್ಯಾ ನೀನು? ಹೌದು ಅಕ್ಕ, ನನ್ಗೆ ಯಾಕೋ ಇದೆಲ್ಲ ಜಾಸ್ತಿ ದಿನ ಹೇಳ್ಕೊಂಡು ಹೋಗೋದು ಬೇಡ ಅಂತ ಅನಿಸ್ತಿದೆ. ಅದಕ್ಕೆ ಮೇಡಮೇ ಮಾತಾಡ್ಲಿ ಅಂತ ತೀರ್ಮಾನಕ್ಕೆ ಬಂದೆ. ಅದೆಲ್ಲ ಸರಿ ಮೈನಾ, ಈ ವಿಷಯ ಕೇಳ್ತಿದ್ರೆ ನಂಗೆ ಎದೆ ಒಡ್ಕತೈತೆ. ಅಲ್ಲ, ಎಷ್ಟು ದೊಡ್ಡ ವಿಷಯನ ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ನೀನು. ಈಗ್ಲೇ ಅಪ್ಪ ಅವಂಗೆ ವಿಷಯ ಹೇಳೋದ್ ಸರಿನಾ ಹೇಳು? ಇನ್ನೇನ್ ಮಾಡ್ಲಿ ಅಕ್ಕ, ಈಗ್ಲೇ ಅಲ್ಲಿ ಗಂಟ ಈ ವಿಷಯನ ತಗೊಂಡ್ ಬರೋದ್ ಬೇಡ. ಇಲ್ಲೇ ಅದಕ್ಕೆಲ್ಲ ಇತ್ಯರ್ಥ ಮಾಡ್ಬೇಕು ಅಂತ ನಾವ್ ಏನೇನೋ ಪ್ರಯತ್ನ ಪಡ್ತಿದ್ವಿ, ಆದ್ರೆ ಅದ್ಯಾವುದೋ ಕೈ ಹಿಡಿತಿಲ್ಲ. ಅದಕ್ಕೆ ಕೊನೆ ಪ್ರಯತ್ನ ಅಂತ ಮೇಡಮ್ನಲ್ಲಿ ಕರ್ಕೊಂಡ್ ಬರ್ತೀವ್ನಿ. ನಿನಗ್ ಭಯನೇ ಆಗ್ತಿಲ್ವೇನೆ? ಎದ್ರಕೊಂಡ್ ಕೂತ್ರೆ ಏನು ಆಗಲ್ಲ ಕಣೆ. ಅದಕ್ಕೆ ನನಗ್ ನಾನೇ ಧೈರ್ಯ ತಗೋತೀವ್ನಿ. ಏನೋ ಮೈನಾ, ಇಲ್ಲಿ ನನಗ್ ಭಯ ಶುರುವಾಗ್ತೈತೆ. ನೀನ್ ಯಾಕೆ ಎದುರ್ಕೋತಿದ್ಯಾ? ಹಣೆ ಬರ್ದಲ್ಲಿ ಹೇಗಿರುತ್ತೋ ಹಾಗಾಗುತ್ತೆ ನೋಡು. ನಾನು ಈಗ್ಲೇ ಹೇಳ್ತೀವ್ನಿ, ನಾವೇ ಅಲ್ಲಿಗೆ ಬಂದು ನೇರವಾಗಿ ಅಪ್ಪ ಅಮ್ಮ ಹತ್ರ ವಿಷಯ ಮಾತಾಡ್ತೀವಿ. ಅಲ್ಲಿ ಗಂಟ ನೀನ್ ದಯವಿಟ್ಟು ಏನು ಮಾತಾಡ್ಬೇಡ. ಬಾಯ್ ಬಿಟ್ಟು ಏನಾದ್ರೂ ಮಾತಾಡಿದ್ರೆ ಅಷ್ಟೇ. ಇಲ್ಲ ಇಲ್ಲ, ನೀವು ಬನ್ನಿ, ನಾನು ಏನೂ ಹೇಳಕ್ಕಿಲ್ಲ. ಆದ್ರೂ ಮೈನಾ, ನಿನ್ ಒಳ್ಳೆ ಮನ್ಸಿಗೆ ಯಾವತ್ತೂ ಒಳ್ಳೇದೇ ಆಯ್ತದ ಕಣೆ. ದೇವ್ರ ಮೇಲೆ ಭಾರ ಹಾಕಿವ್ನಿ ಅಕ್ಕ. ಅವನು ಹಾಲಲ್ಲಾಗ್ತಾನೋ ನೀರಲ್ಲಾಗ್ತಾನೋ ಆ ದೇವ್ರಿಗೆ ಬಿಟ್ಟಿದ್ದು. ಸರಿ, ನಾಳೆ ಬರ್ತೀನಿ, ಅಲ್ಲೇ ಬಂದು ಮಾತಾಡ್ತೀನಿ. ಸರಿ ಮೈನಾ, ಹುಷಾರು. ಮೇಡಮು, ಅದೇ ಊರಿಗೆ ಹೋಗೋದ್ರ ಬಗ್ಗೆ ಕೇಳಬೇಕಿತ್ತು. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಮೈನಾ. ಕಳೆದ ಸಲ ನಿಮ್ಮೂರ್ಗೆ ಪುಷ್ಪಕ್ನ ಕರ್ಕೊಂಡು ಹೋಗಿ ಇದೇ ಮದ್ವೆ ಬಗ್ಗೆ ಪ್ರಸ್ತಾಪಕ್ಕೆ ಹೋಗಿದ್ದೆ. ಈಗ ನಿನ್ ಜೊತೆ. ಆದ್ರೆ ಮದ್ವೆ ಬೇಡ ಅಂತ ಹೇಳಕ್ ಬರ್ಬೇಕಾಗಿದೆ. ಇದನ್ನೆಲ್ಲ ನಿಮ್ ತಂದೆ ಹತ್ರ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೈನಾ. ಮೇಡಮು, ಏನು ಯೋಚನೆ ಮಾಡೋದು ಬೇಡ. ದೇವ್ರ ಮೇಲೆ ಬರಕ್ಕೆ ಎಲ್ಲ ಹೇಳ್ಬಿಡುಮ್ಮ. ಆದ್ರೆ ಏನಾಗುತ್ತೋ ಏನಾಗಲ್ವೋ ಅಂತ ಹೇಳಕ್ಕಾಗಲ್ಲ ಮೈನಾ. ನಂಗೆ ಯಾಕೋ ಇದು ನನ್ನೊಬ್ಳಿಂದ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ. ಮೇಡಮು, ನಿಮ್ ಜೊತೆ ನಾನು ಇರ್ತೀನಲ್ವಾ? ಹಾಗಲ್ಲ ಮೈನಾ, ನಿನ್ ಪರವಾಗಿ ನಾನ್ ಬರ್ತಿರೋ ಹಾಗೆ ಪುಷ್ಪಕ್ ಕಡೆ ಯಾರಾದ್ರೂ ಬಂದು ಈ ವಿಚಾರ ಮಾತಾಡಿದ್ರೆ ಸರಿ ಅನ್ಸುತ್ತಲ್ವಾ? ಅಲ್ಲ, ಪುಷ್ಪಕ್ ಸರ್ ಕಡೆಯಿಂದ ಅವ್ರ ಅಪ್ಪ ಅಮ್ಮನ? ಹಾ ಮೇಡಮು, ಇದೆಲ್ಲ ಆಗೋ ಮಾತಾ? ಅವ್ರೇನಕ್ಕೆ ಬರ್ತಾರೆ ಮೇಡಮು? ಆಗೋ ಮಾತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ರಯತ್ನ ಮಾಡಕ್ಕೇನು. ಒಂದ್ಸಲ ನಾನು ಪುಷ್ಪಕ್ ತಂದೆ ಹತ್ರ ಮಾತಾಡ್ತೀನಿ. ಡ್ಯಾಡ್, ನಿಮಗ್ ಫೋನ್ ಬರ್ತಿದೆ. ಹಲೋ. ಹಲೋ, ಹಾ ಹೇಳಿ. ನಾನು ಅರುಂಧತಿ ಮಾತಾಡ್ತಿರೋದು. ಯಾರು ಡ್ಯಾಡ್ ಅದು? ಅದು ನನ್ನ ಬಿಸ್ನೆಸ್ ಕ್ಲೈಂಟ್ ಮಲೇಷ್ಯಾದಿಂದ ಫೋನ್ ಮಾಡಿದ್ದಾರೆ. ಓಕೆ. ಹಲೋ. ಹಾ ಹೇಳಿ. ಏನ್ ವಿಷಯ ಕಾಲ್ ಮಾಡಿದ್ದು? ನಾಳೆ ಧ್ರುವ ಮೈನಾ ಮದ್ವೆ ವಿಚಾರ ಮಾತಾಡಕ್ಕೆ ಮೈಲಾರ್ ಕೋಟೆಗೆ ಹೋಗ್ತಾ ಇದೀವಿ. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವು ಪುಷ್ಪಕ್ ಕಡೆಯಿಂದ ಬಂದು ನನ್ ಮಗಂಗೆ ಮೈನನ್ ಜೊತೆ ಮದ್ವೆ ಬೇಡ ಅಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮಂಗೂ ಧೈರ್ಯ ಬರತ್ತೆ. ಇಲ್ಲಾಂದ್ರೆ ನನ್ನನ್ನು ಅವರು ತಪ್ಪು ತಿಳ್ಕೊತಾರೆ. ಅರುಂಧತಿ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಮೈನಾ ತುಂಬಾ ಒಳ್ಳೆ ಹುಡುಗಿ. ಅವಳ ಜೊತೆ ಪುಷ್ಪಕ್ ಮದ್ವೆ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ಏನ್ ಮಾಡೋದು, ಇದರಲ್ಲಿ ಸೌಪರ್ಣಿಕಾ ಇನ್ವಾಲ್ವ್ ಆಗಿ ಈ ವಿಷಯ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಯ್ತು. ಆದ್ರೂ ಮೈನಾ
ತಾನು ಇಷ್ಟಪಟ್ಟಂತ ಹುಡುಗನ ಜೊತೆ ಮದುವೆ ಆಗೋದು ನ್ಯಾಯ ಅಂತ ನನಗನ್ನಿಸ್ತಾ ಇದೆ. ಹಾಗಾದ್ರೆ ನೀವ್ ಬರ್ತೀರಾ ಅಲ್ವಾ? ಸರಿ, ಬರ್ತೀನಿ. ಥ್ಯಾಂಕ್ ಯು. ನಾಳೆನೇ ಹೊರಡೋಣ. ಅರುಂಧತಿ, ಒಂದು ಕೆಲಸ ಮಾಡು, ಆ ಲೊಕೇಶನ್ನ ನನಗೆ ಸೆಂಡ್ ಮಾಡು. ನೀವು ಹೋಗಿರಿ, ನಾನೇ ಅಲ್ಲಿಗೆ ಬಂದು ಜಾಯ್ನ್ ಆಗ್ತೀನಿ. ಸರಿ, ತುಂಬಾ ಥ್ಯಾಂಕ್ಸ್. ಓಕೆ, ಬಾಯ್. ಮೇಡಮು, ಏನಾಯ್ತು? ಮೈನಾ ಬರ್ತೀನಿ ಅಂತ ಹೇಳಿದ್ರು. ಅಬ್ಬಾ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಸರಿ ಮೇಡಮು, ನಾನೋಗಿ ಮಲ್ಕೋತೀನಿ. ನಾಳೆ ಬೆಳಿಗ್ಗೆ ಬೇಗನೆ ಬರ್ತೀನಿ. ಹಾ, ಸರಿ ಮೇಡಮು. ಧ್ರುವ, ಮೇಡಮ್ ಹೋಗೋಣವಾ? ಸರಿ. ಬನ್ನಿ. ಧ್ರುವ, ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೇಕು? ಮೇಡಮ್, ಇನ್ನೊಂದು 10 ಕಿಲೋಮೀಟರ್ ಇದೆ. ಮೈನಾ ಮೇಡಮು, ನಿಮ್ಮ ಮನೆಗೆ ಫೋನ್ ಮಾಡಿ ಮನೇಲಿ ಅಪ್ಪಯ್ಯ ಇದ್ದಾರಾ ಕೇಳ್ಕೊ. ಹಾ. ಏಳು ಮೈನಾ. ಅಕ್ಕ, ಅಪ್ಪಯ್ಯ ಮನೇಲವ್ರಾ? ಅಪ್ಪ ಇಲ್ಲ, ಅಂಗಡಿ ತವ ಅವ್ರೆ. ನೀನ್ ಬರೋಷ್ಟ್ರಲ್ಲಿ ಬಂದ್ಬಿಡ್ತಾರೆ, ಬೇಗ ಬಾ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಮೈನಾ, ಎದ್ರುಕಂಡ್ರೆ ಆಯ್ತದ ಹೇಳು? ನೀರಿಗೆ ಇಳಿದ್ಮೇಲೆ ಈಜ್ ಕಲೀಲೇಬೇಕು. ಪ್ರೀತಿ ಮಾಡಿದ್ಮೇಲೆ ಅಪ್ಪ ಅವನ ಹತ್ರ ಹೇಳ್ಕೊಳ್ಳೇಬೇಕು. ಹೇಳ್ದೆ ಇರಕ್ಕಾಗುತ್ತಾ ಹೇಳು? ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ ಪರವಾಗಿ ನಾನಿರ್ತೀನಿ, ಆಯ್ತಾ? ಧೈರ್ಯವಾಗಿ ಬಾ. ಸರಿ. ಹತ್ರನೇ ಇದೀವಿ, ಬೇಗ ಬರ್ತೀವಿ. ಅವ ಏನೇ, ಎಲ್ಲಿಗೆ ಹೋಗ್ತಾ ಇದ್ಯಾ? ಕುಡಿಯೋ ನೀರಿಲ್ಲ, ಹೋಗಿ ಟ್ಯಾಂಕ್ ಹತ್ರ ಹಿಡ್ಕೊಬತ್ತೀನಿ. ನಾನು ಬರ್ತೀನಿ. ನೀನ್ ಯಾಕೆ ಬತ್ತೀಯಾ? ಹೋಗಿ ಹಿಡ್ಕೊಬತ್ತೀನಿ ನೀರು. ಅಯ್ಯ, ವಾರ್ಡನ್ ಮೇಡಮ್ ಅವ್ರ ಮನೆಗ್ ಬತ್ತವ್ರೆ. ನೀನ್ ಇಷ್ಟೊತ್ತಲ್ಲಿ ಕುಡಿಯೋ ನೀರು ಹಿಡ್ಕೊಂಬರಕ್ ಹೋಗ್ತೀನಿ ಅಂತೀಯಲ್ಲ? ಲೇ, ಅದನ್ನೇ, ಅವ್ರು ಬರೋ ಟೈಮ್ಗೆ ಕುಡಿಯಕ್ ನೀರಿಲ್ಲ ಅಂದ್ರೆ ಹೆಂಗೆ? ಹಿಂಗ್ ಹೋಗಿ ಅವ್ರು ಬರೋಷ್ಟೊತ್ತಿಗೆ ಹಿಡ್ಕೊಂಡ್ ಬಂದ್ಬಿಡ್ತೀನಿ ನೀರು. ಬೇಡ ಬೇಡ, ನಾನು ಬರ್ತೀನಿ. ನೀನ್ ಅಲ್ಲಿ ಯಾರು ಹೆಂಗಸ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಬಿಡ್ತೀಯ. ಲೇ, ನೀನ್ ಹೇಳಷ್ಟೇನು ಮರ ಸುರು ಆಗಿಲ್ಲ ನನ್ಗೆ. ನಾನು ಹೋಗ್ಬಿಟ್ಟು ಬೇಡ, ನೀನ್ ಮನೇಲಿರಕಾಯ್ತಿಲ್ಲ, ಅದಕ್ಕೆ ಹಿಂಗ ಆಡ್ತಿದ್ಯಾ. ಬಾ, ಮನೆಗ್ ಬೀಗ ಹಾಕಂಬಾ. ಸರಿ ನೋಡಿ. ಮೇಡಮು, ನನಗ್ ತುಂಬಾ ಭಯ ಆಗ್ತೈತೆ. ಮೈನಾ, ಏನಾಗಲ್ಲ, ಧೈರ್ಯವಾಗಿರು. ಒಂದು ನಿಮಿಷ. ಧ್ರುವ,
ಏನಾಯ್ತು?